यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। भारतीय जनता पक्षಕ್ಕೆ नरेंद्र मोदी ಅವರಿಗೆ नरेंद्र मोदी ಅವರಿಗೆ भारतीय जनता पक्षಕ್ಕೆ भारतीय जनता पक्षಕ್ಕೆ भारतीय जनता पक्षಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ बोलो भारत माता की ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಗರದ ಹೃದಯ ಭಾಗವಾದ ಸರಾಫ್ ಬಜಾರ್ನಲ್ಲಿ ರಸ್ತೆ ಕಾಮಗಾರಿಕೆ ಕೈಗೊಂಡಿದ್ದು ಇದರ ಪರ್ಯಾಯ ಮಾರ್ಗವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಜಿಣಗಾರ್ ಗಲ್ಲಿ ಹನುಮಾನ್ ಮಂದಿರವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಾರ್ ಪಾರ್ಕಿಂಗ್ ನೇ ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಡ್ರಿ. ಯಾಕಂದ್ರೆ ಅದು ರೋಡ್ 60 ಮೋರ್ ದನ್ 70 ಫೀಟ್ ರೋಡ್ ಅದು. ಒಂದ್ ಕಾರ್ ರಿವರ್ಸ್ ತಗೊಂತಂದ್ರೆ ಹಿಂದ 4-5 ಕಾರ್ ನಿಂತು ಬಿಡ್ತಾವ್ರಿ. ಅದಕ್ಕ ಒಂದ್ ಕಾರ್ ತೆಗೆದು ಒಬ್ಬ ಹಾಕುದ್ರಾಗ ಹಿಂದ್ 4-5 ಗಾಡಿ ಇರ್ತಾವ. ಆಮೇಲೆ ಆಟೋಗಳು ಅಂತೂ ರೆಗ್ಯುಲರ್ ಅದಾವ ಬಿಡ್ರಿ, ಅಲ್ಲೇನಿಲ್ಲ. ಸ್ವಲ್ಪ ಪ್ಲೀಸ್ ಸರ್. ನೀವು ಅಂದ್ರೆ ಏನದು ಸರ, ಈಗ ಬಿಜಾಪುರದ ಮಂದಿಗೆ ಅಲ್ಲಿ ಈಗೇನು ನಾವು ರೋಡ್ ಮಾಡಾಕತ್ತಾರಲ್ರಿ ಸರಾಫ್ ಬಜಾರ್ದು, ಆ ರೋಡ್ ದಿಂದ ಬಹಳ ತೊಂದರೆ ಆಗತೈತಿ. ತೊಂದರೆ ಅಂದ್ರೆ ರೋಡ್ ಮಾಡಾಕತ್ತಿದ್ ಒಳ್ಳೇದೇ ಕೆಲಸ, ಬಟ್ ಏನಾಗತೈತಿ ಅದರದ್ದು ಪ್ರಿಕಾಷನ್ ಇದ್ರ ಒಳಗ ಕೆಲವೊಂದು ರೋಡ್ಗಳನ್ನು ಓಪನ್ ಮಾಡಿ ಎಲ್ಲರಿಗೂ ಹೋಗಕ್ಕೆ ಕ್ಲಿಯರ್ ಆಗಿ ಜಾಗ ಕೊಟ್ರೆ ಚಲೋ ಆಕೈತಿ. ಈಗ ಸಪೋಸ್ ಸಿದ್ದೇಶ್ವರ ಗುಡಿ ಮಾಡಿಟ್ಟಾರ್ರಿ, ಆಮೇಲೆ ಮಿಲನ್ ಬಾರ್ ಚೌಕದಿಂದ ಸ್ವಲ್ಪ ಎಲ್ಲಾ ಕಡೆ ಗಾಡಿ ಹಚ್ಚಿಬಿಟ್ಟು ಯಾವ ಗಾಡಿ ಕರೆಕ್ಟ್ ಆಗಿ ಪಾಸ್ ಆಗತ್ತಿಲ್ಲ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗತೈತಿ. ಬಿಸಿಲು ಜಾಸ್ತಿ ಇದ್ದರಿಂದ ಟೂ ವೀಲರ್ಗಳು ಪಾಸ್ ಆಗತ್ತಿಲ್ಲ. ಸಿದ್ದೇಶ್ವರ ಗುಡಿದಿಂದ ಈಗ ಗಾಂಧಿ ಚೌಕ್ ಬರ್ಬೇಕಾದ್ರೆ ರೋಡ್ ಕಂಡಪಟ್ಟಿ ದೊಡ್ಡದೈತಿ, ಬಟ್ ಏನಾದ್ರೆ 4 ವೀಲರ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆ ರೋಡ್ನ ಕಂಜೆಸ್ಟೆಡ್ ಮಾಡಿಟ್ಟಾರ. ಸ್ವಲ್ಪ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಅದನ್ನ ಟೂ ವೇ ಕೊಟ್ರ ಈ ರೋಡ್ ಮುಗಿ ತನಕ ತಾತ್ಕಾಲಿಕವಾಗಿ, ನಾವೇನು ಪರ್ಮನೆಂಟ್ ಅಂತ ಹೇಳಿಲ್ಲ, ತಾತ್ಕಾಲಿಕವಾಗಿ ನಮ್ಮ ಬಿಜಾಪುರ ಜನತೆಗೆ ಒಂದು ಅನುಕೂಲವಾಗ್ತೈತೆ ಅಂತೇಳಿ ಈ ಮನವಿ ಕೊಡಕ್ ಬಂದೀವಿ ನಾವು. ಹಂಗೇನಿಲ್ರಿ ಸರ್, ಅವೈಜ್ಞಾನಿಕ ಅಲ್ರಿ. ಅವ್ರು ನೋಡ್ರಿ ಮಾಡೋರು ಇರ್ತಾರ, ಇಂಜಿನಿಯರ್ಗಳು ಇರ್ತಾರ, ಅದ್ರ ಮ್ಯಾಗ ಒಂದು ಪ್ಲಾನ್ ಮಾಡಿರ್ತಾರ. ಅಲ್ಲಿ ಏನೋ ಒಂದು ಅಡೆತಡೆ ಇದ್ದಲ್ಲೇ ಅದನ್ನ ವಾಪಸ್ ರೀಕನ್ಸ್ಟ್ರಕ್ಷನ್ ತಗೊಂಡಿರ್ತಾರ. ಪಾರ್ಶಿಯಲ್ ಆಗಿ ನೀವು ಹೇಳ್ತೀರಿ ಪಾರ್ಟ್ ಬೈ ಹೋಗ್ಬೇಕಂತ, ಬಟ್ ಅವ್ರು ನಡಬರ್ಕ್ ಗ್ಯಾಪ್ ಇಟ್ಟಾರ್ರಿ. ಕೆಲವೊಂದು ನಡಬರ್ಕ್ ಹೆಂಗಂದ್ರೆ ಪಾಸ್ ಆಗ. बीजापुर शहर के मशहूर तालीमी इदारे इंशाल इंग्लिश मीडियम स्कूल में अब सुनहरा मौका आपके लिए। वी आर हायरिंग। अगर आप में है पढ़ाने का जुनून और बच्चों के बेहतर मुस्तकबल बनाने का जज्बा, तो आज ही जुड़िए हमारे साथ। स्कूल में जरूरत है मदर टीचर 1st to 5th स्टैंडर्ड के लिए, साइंस टीचर 4 पोस्ट, स्पोकन इंग्लिश टीचर 4 पोस्ट, कन्नड़ा टीचर, कंप्यूटर टीचर, स्पोर्ट्स टीचर मेल या फीमेल, ड्राइवर और आया की भी जरूरत है। टीचर्स की क्वालिफिकेशन D.Ed, B.Ed, MSc, कंप्यूटर स्किल्स जरूरी। एक्सपीरियंस वालों को प्राथमिकता दी जाएगी। पता महबूब नगर, KSB कॉलोनी, नियर अजहर ग्राउंड, विजयपुर। आज ही अपना CV भेजिए या संपर्क करें 8123160284 या 9742719965 पर। इंशाल इंग्लिश मीडियम स्कूल, जहां तालीम के साथ बनता है बच्चों का बेहतरीन मुस्तकबल। ರೋಡ್ ಬಿಟ್ಟಾರ. ಇನ್ನೇನಾಗತೈತಿ ಪ್ರಾಬ್ಲಮ್ ಅಂದ್ರ ಈ ಗಾಂಧಿ ಚೌಕದಿಂದ ಏನ್ BLD ಕಡೆ ಹೋಗೋ ರೋಡ್, 2 ರೋಡ್ ಅದಾವ, 3 ರೋಡ್ ಅದಾವ ಆಕ್ಚುಲಿ. ಒಂದು ಇದು ಅಟಲ್ ಬಿಹಾರಿ ವಾಜಪೇಯಿ ರೋಡ್, ಅಲ್ಲಿ ಕಾಯಿಪಲ್ಲೆ ಅವ್ರು ಕುಂಡಿರ್ತಾರ. ನಾವು ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು, ಬಟ್ ಅಲ್ಲಿ ಆಟೋಗಳ ಸಂಖ್ಯೆಗಳು ಅದಾವ. ಅದಕ್ಕೇನಾಗಬೇಕಾಗಿತ್ರಿ, ಪೊಲೀಸು ಸ್ವಲ್ಪ ಅದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರೆ ಅದನ್ನೂ ಒಂದು ರೋಡ್ ಫುಲ್ ಆಕೈತಿ. ಸೊ ಆ ರೋಡ್ ಬಂದ್ ಆಗಿದ್ದರಿಂದ ಬಾಕಿದವ್ರಿಗೆ ತೊಂದರೆ ಆಗತೈತಿ. ಆ ತೊಂದರೆಗೆ ಸ್ವಲ್ಪ ಇವರು ಸ್ಪಂದನೆ ಮಾಡಿದ್ರ ಇವು 3 ರೋಡ್ ಖುಲ್ಲ ಆಕ್ಕಾವ, ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಆಕೈತಿ ರೆಗ್ಯುಲರ್ ಆಗೈತಿ. ಅದಕ್ಕೆ ಯಾವ್ದ್ರಿ ಅದು 9 ನಂಬರ್ ವಾರ್ಡ್ ಬರ್ತೈತ್ರಿ. 8, 9 ಮಿಕ್ಸ್ ಅದಾರ. ರಾಜು ಮುಗಿಮಠವ್ರು ಅದಾರ್ರಿ ಸರ್. ಅದು ಹೆಂಗೈತ್ರಿ, ಇದು ಕಾರ್ಪೊರೇಟರ್ ವಾರ್ಡ್ ಐತಿ, ಬಟ್ ಅದು ಮೇನ್ ರೋಡ್ ಏನದಲ್ಲ ಅದು PWD ZP ಅಂಡರ್ದಾಗೆ ಬರುದು. ಸೊ ಅದನ್ನ ಅವರು ರೆಗ್ಯುಲರ್ ಆಗಿ ತಗೊಂಡಾರ ಕೆಲ್ಸಕ್ಕ.
ನಮಗೆ ಏನಾಗಬೇಕೈತಿ ಅಲ್ಲಿ ಹೋಗುವಂಥ ಜನತೆಗೆ ಕ್ಲೀನಾಗಿ ಸ್ವಲ್ಪ ನೀಟಾಗಿ ಹೋಗಕ್ಕೆ ಜಾಗ ಮಾಡಿಕೊಡ್ರಿ. ಏನಾಗತ್ತೈತ್ರಿ ನಾವು ನೋಡ್ರಿ, ನಾವು ಅಲ್ಲಿದ್ದವ್ರಿಗೆ ಅಂಗಡಿಯವ್ರಿಗೆ ಏನೂ ಅನ್ನಾಗತ್ತಿಲ್ಲ, ಪಾರ್ಕಿಂಗದ್ದು ಪ್ರಾಬ್ಲಮ್ ಐತಿ. ನಾವೇನೈತಿ ಪಾರ್ಕಿಂಗ್ ಕೆಲವೊಂದು ಸಂಬಂಧ ಸ್ಥಳಾಂತರ ಮಾಡ್ರಿ. ಇನ್ ಕೇಸ್ ಯಾರೋ ಒಬ್ರು ಬೀದಿ ವ್ಯಾಪಾರಸ್ಥರು ಇದ್ರ ಅಂದ್ರೆ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಕೊಟ್ಟ ಆ ಕಡೆ ಸೈಡಿಗೆ ಕೂಡಿಸ್ಕೊಂಡು ಕೊಡ್ರಿ. ಯಾರಿಗೂ ತೊಂದರೆ ಆಗಲಾರ್ದಂಗ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ ಅಂತೇಳಿ ನಾವು ಮನವಿ ಮಾಡಕ್ ಬಂದ್ವಿ. ಸರ್ PWD ಅವರಿಗೆ ಹೇಳ್ಬೋದಾಗಿತ್ತಲ್ಲ, ರಾಜು ಮಗಿಮಠ ಅವರು ಹಂತವಾಗಿ ಮಾಡ್ರಿ, ಜನರಿಗೆ ಸಮಸ್ಯೆ ಆಗ್ತದೆ ಅಂತ. ಹಂತವಾಗಿ ಮಾಡಕತ್ತಾರ್ರಿ ಸರ್. ನಡಬರ್ ಗ್ಯಾಪ್ ಬಿಟ್ರೆ ಪಾಸ್ ಆಗ ಗಾಡಿಗಳು ಹೊಂಟಾವ. ಈಗ ಏನಾಗತ್ತೈತ್ರಿ, ಎಟ್ ಅ ಟೈಮ್ ದೊಡ್ಡ ಮಷಿನ್ಗಳು ಬಂದಂದ್ರೆ ಒಂದೇ ಟೈಮ್ನಾಗ ಮುಗಿಸ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಸೊ ಅದ್ರ ಸಂಬಂಧ ಮಾಡಿರ್ಬೋದು ಸರ್. ಅದೇ ತೊಂದರೆ ಸಂಬಂಧ ನಾವು ಹೇಳ್ತೀವಿ. ಈ ಕಡೆ ಅದಲ್ರಿ, ಈಗ ನೋಡ್ರಿ, ಯಾವುದೋ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಸ್ವಲ್ಪ ತ್ರಾಸ ತಗೊಳ್ಳೋದು ಇದ್ದಿದೆ ರೀ. ಎಂತ ಬೇಕಾದಂತ ರೋಡ್ ಮಾಡ್ರಿ. ಈಗ ನಾವು ಗಾಂಧಿ ಚೌಕ್ ರೋಡ್ ಮಾಡೋ ಮುಂದಾಗ ನಾವು 6 ತಿಂಗಳ ಗಟ್ಟಲೆ ಒಂದೇ ರೋಡ್ನಾಗ ತಿರ್ಗಾಡ್ದೇವು. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೆ ಇದೇ ಐತಿ. ಬಟ್ ನಾವೇನತ್ತೀವಿ, ಇಲ್ಲಿ ಐತಿ ನಮ್ಮ ಕಡೆ ಆಪ್ಷನ್, ಆ ಆಪ್ಷನ್ನ ಯೂಸ್ ಮಾಡ್ಕೊ. ಸಂದೀಪ್ ಪಾಟೀಲ್ ರೀ, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಅಧ್ಯಕ್ಷ. ಇವತ್ತು ವಿಜಯಪುರ ನಗರದಲ್ಲಿ ಸುವ್ಯವಸ್ಥೆ ಆಗಿದಂತ ಟ್ರಾಫಿಕ್ ಸಿಬ್ಬಂದಿಗಳ ಕೊರತೆ ಅದೋ ಗೊತ್ತಿಲ್ಲ, ಅಥವಾ ಸಿಬ್ಬಂದಿಗಳು ಬೇಕತ್ಲೆ ಮಾಡ್ತಾರ ಗೊತ್ತಿಲ್ಲ. ಸಿಕ್ಕಲ್ಲಿ ಮಹಾನಗರ ಪಾಲಿಕೆದವರು ಅಡ್ಡಿ ಪಬ್ಲಿಕ್ಗೆ ತೊಂದರೆ ಮಾಡ್ತಂತ ಈ ಸಂದರ್ಭ ಈ ನಮ್ಮ ಡೆವಲಪ್ಮೆಂಟ್ ಮಾಡ್ಲಿ, ಬಿಜಾಪುರ ನಗರ ಬ್ಯಾಡ ಅನ್ನೋಲ್ಲ, ಅದ್ರಾಗ ಹಂತ ಮಾಡಬೇಕು. ಈಗ ಸಿಕ್ಕಲ್ಲಿ 1 ವೇ ಮಾಡಿರ್ತಾರ, ಆ 2 ವೇ ಮಾಡಿಸಿ ಶುದ್ಧ ಮಾಡಬೇಕು ಅಂತ ಪಬ್ಲಿಕ್ ಅನುಕೂಲ ಮಾಡ್ಕೊಡ್ಬೇಕಿಲ್ಲ. ಅದು ಬಿಟ್ಟು ಸಿಬ್ಬಂದಿಗಳಲ್ಲಿ ದಂಡ ಹಾಕ್ತಾರೆ. ಈ ಕಡೆ ರಾಂಗ್ ಸೈಡ್ ಇದೆ, ನಿಮ್ ದಂಡ ಕೊಡ್ರಿ, 500 ರೂಪಾಯಿ ಹಾಡ್ರಿ. ಇದು ದಯವಿಟ್ಟು ಎಲ್ಲಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಇಲಾಖೆದವರು ಇಲ್ಲ, ಪೊಲೀಸ್ ಇಲಾಖೆದವರು ತಮ್ಮ ಗುಂಪಾಗಿ ನಿಂದಿರ್ತಾರೆ. ತಮ್ಮ ಡ್ಯೂಟಿ ಮಾಡಲ್ಲ, ಮಾಡ್ಬೇಕು ಡ್ಯೂಟಿ. 2-3 ಮಂದಿ ಇರ್ಬೇಕು, 10 ಮಂದಿ ಗಾಂಧಿ ಚೌಕ್ ನಿಂದಿರ್ತಾರ. ಸಿಗ್ನಲ್ ಬಿದ್ರು ಹಂಗೆ ಹೋಗುದು ಮಂದಿ ಸಾರ್ವಜನಿಕರಿಗೆ. ಅದಕ್ಕೆ ವ್ಯವಸ್ಥೆ ಬೇಕಿಲ್ಲ, ಸಂಬಳ ಕೊಡ್ತಾ ಹೋಗ್ತಾರಿಲ್ಲ, ಪಗಾರ ತಗೋತಾರಿಲ್ಲ ಸಿಬ್ಬಂದಿಗಳು. ಅದಕ್ಕೆ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡ್ಬೇಕಲ್ಲ. ಗಾಂಧಿ ಚೌಕದ 20 ಮಂದಿ ಇರ್ತಾರ, ಆ ಕಡೆ ಒಂದು 10 ಮಂದಿ, ಈ ಕಡೆ ಒಂದು 20 ಮಂದಿ. ಮತ್ತೆ ಬಸ್ ಹೋಗ್ತದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲ್ದಲ್ಲಿ. ಆ ಕಾಯಿಪಲ್ಲೆ ಮರ ಪೂರ ರೋಡಿಗೆ ಕೂತಿರ್ತಾರ, ಆ ಬಸ್ಸೇ ಹೋಗಲ್ಲ. 10 ನಿಮಿಷ ಅಲ್ಲಿ ಟ್ರಾಫಿಕ್ ಆಗ್ತದ. ಆ ಟ್ರಾಫಿಕ್ ಎಲ್ಲ ಅದು ತೆಗಿಸ್ಬೇಕಿಲ್ಲ, ಸರಿಸ್ಬೇಕಿಲ್ರಿ. ಸರಿಸುವ ವ್ಯವಸ್ಥೆ ಮಾಡ್ಬೇಕಲ್ಲ ಪೊಲೀಸ್ ಸಿಬ್ಬಂದಿಗಳು. ಅವ್ರ ಕೆಲಸ ಯಾಕಡೆ ಹೋದ್ರೆ ಬರೀ ದಂಡ ಹರಿಯೋದು, ಪೋತಿ ಹರಿಯೋದು, ಇದೇ ಕೆಲಸ. ಹೆಂಗಾಗ್ಬಾರ್ದು. ದಯವಿಟ್ಟು ವಿಜಯಪುರ ನಗರದಲ್ಲಿ ಸುಂದರೀಕರಣ ಆಗ್ಲಿ, ಡೆವಲಪ್ಮೆಂಟ್ ಆಗ್ಲಿ, ಅದು ಪ್ರಶ್ನೆ ಇಲ್ಲ. ಅದು ಯಾವುದೇ ರೋಡ್ ಹಟ್ಟಿದ್ರು ವ್ಯವಸ್ಥೆ ಮಾಡುವಂತ ಕೆಲಸ ಆಗ್ಬೇಕು. ಈ ಮೊದಲೇ ಮುಖ್ಯ ಅಂದ್ರೆ ಟ್ರಾಫಿಕ್ ಬಹಳ ಮುಖ್ಯ ಅದ ನಮ್ಮ ನಗರದ. ಗಾಂಚಿ ಉದ್ರ ನೋಡ್ಬೇಕು ನೀವು, ಯಾರಾದ್ರು ಯಾಕಡೆ ಬರ್ತಾರೆ ಗೊತ್ತೇ ಆಗಂಗಿಲ್ಲ. ಮುಂದಿನ ಇರ್ತಾರೆ ಪೊಲೀಸರು, ಆದ್ರೆ ಯಾವ ಬ್ಯಾರೇದ ಊರ್ದಾಗ ಬಂದ್ರೆ MH ಪಾಸಿಂಗ್ ಬರ್ತಿಲ್ಲ, ಇಟ್ಟು ದಂಡೆ ಹಾಕಿ ಬಿಡು. ಆ ಕೆಲಸ ಬಿಡ್ಬೇಕು. ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿ ತಿಳಿಸ್ತೇನೆ. ಭರತ್ ಕೋಳಿ ಹೊಂಟಾರಲ್ಲ, ಅದಕ್ಕೇನದ ಹೊಂಟ ಮಾಡ್ಲಿ. ರಸ್ತೆ ಸರಿ ಇಲ್ಲ, ಮತ್ತೆ ಹಂತ ಮಾಡತ್ತಾರಲ್ಲ. ರೀ ಈಗ ಆಲ್ರೆಡಿ ಇಂಪ್ರೂವ್ ಆಗೈತಲ್ರಿ ಸಾಕಷ್ಟು, ಮತ್ತೆ ಹೆಂಗಾಗ್ಬೇಕು. ಅದು ಕಾಮಗಾರಿ ಹಂತವಾಗಿ ಕಾಮಗಾರಿ ಮತ್ತೆ ಹೆಂಗ ಫಂಡ್ ರಿಲೀಸ್ ಆಗ್ತದ ಹಂಗ ಮಾಡಿರ್ತಾರ. ಅಭಿವೃದ್ಧಿ ಹೆಂಗ ಒಮ್ಮೆ ಕೊಡಂಗಿಲ್ಲಲ್ಲ ಸರ್ಕಾರ. ನಮ್ಮವ್ರಿದ್ದ ಮತ್ತೆ ನಮ್ಮವ್ರ ಅಭಿವೃದ್ಧಿ ಮಾಡಬೇಕಲ್ಲ. ನಮ್ಮವ್ರಿದ್ದಾಗ ನಮ್ಮವ್ರ ಅಭಿವೃದ್ಧಿ ಮಾಡಬೇಕ. ರೀ ತೊಂದರೆ ಆಗ್ತದೆ ಸರ್, ಸಹಿಸ್ಕೋಬೇಕು. ಯಾವ ತೊಂದರೆ ಆಗ್ತದ ಸಹಿಸ್ಕೋಬೇಕು, ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಾದ್ರೆ ಆಡ್ಬೇಕು. ಆದ್ರೆ ಪೊಲೀಸ್ ಇಲಾಖೆ ಟ್ರಾಫಿಕ್ ದವ್ರು ಮಾಡತ್ತಾರಲ್ಲ, ಅದು ಸಮಸ್ಯೆ ಬಗೆಹರಿಸ್ಬೇಕು. ಇಂಪ್ರೂವ್ ಆಗಬೇಕಲ್ಲ. ನಗರ ಸುಂದರೀಕರಣ ಆಗ್ಬೇಕಲ್ಲ. ಅದಕ್ಕೇನದ ಯಾರಿದ್ರು ಮಾಡೇಬೇಕು. ಯಾವ ಶಾಸಕ ಇದ್ರೆ ಬಿಟ್ರೆ ಸರ್ಕಾರದ ದುಡ್ಡು ಹಣ ಬಂದಾಗ ಮಾಡೇಬೇಕಾಗ್ತದೆ ಇಂಪ್ರೂವ್ಮೆಂಟ್. ನನ್ನ ಸರ್ ಟ್ರಾಫಿಕ್ ದಿಂದ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಟ್ರಾಫಿಕ್ ದಿಂದ ಅಷ್ಟೇ ಸಮಸ್ಯೆ ಆಗ್ತದೆ. ಟ್ರಾಫಿಕ್ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಕೋಆಪರೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ಹೋಗ್ತದೆ. ಭರತ್ ಕೋಳಿ, ಎಸ್ಟಿ ಮೋರ್ಚಾ ಜಿಲ್ಲಾ ಪ್ರಾಂತ. ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ಸನಾತನ ಹಿಂದೂ ಧರ್ಮಕ್ಕೆ, ಭಾರತ್ ಮಾತಾ ಕಿ.
Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशंस शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।